ಹಾಯ್, ಎಲ್ಲರಿಗೂ ನಮಸ್ಕಾರ. ಕಾರ್ತಿಕ ಶುಕ್ರವಾರದ ಶುಭಾಶಯಗಳು. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇವಾಗಿನ ಮಕ್ಕಳು ತರಕಾರಿ ಹಣ್ಣು ಏನು ಇಷ್ಟಪಡೋದೇ ಇಲ್ಲ. ನನ್ನ ಮಗನೂ ಅಷ್ಟೇ, ಅದನ್ನೇನು ಇಷ್ಟನೇ ಪಡೋಲ್ಲ. ತರಕಾರಿ ಹಣ್ಣು ಏನು ಇಷ್ಟಪಡೋದೇ ಇಲ್ಲ. ಆದರೂ ಅವ್ರು ತಿನ್ನಲ್ಲ ಅಂತ ನಾವು ಬಿಡೋಕ್ಕಾಗಲ್ಲ ಅಲ್ವಾ. ಅದಕ್ಕೋಸ್ಕರ ಅವ್ರ ಮಾವ ಅವನಿಗೋಸ್ಕರ ತರಕಾರಿ ಹೆಲ್ದಿ ರೆಸಿಪಿ ಹೇಗೆ ಮಾಡಿದ್ದಾರೆ ನೋಡ್ಕೊಂಡು ಬನ್ನಿ. ಇವತ್ತು ರೊಟ್ಟಿ ಮಾಡ್ತಿದ್ದೀನಿ. ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳು: ಕ್ಯಾರೆಟು, ಬೀಟ್ರೋಟು, ಗೆಡ್ಡೆಕೋಸು, ಈರುಳ್ಳಿ, ಸ್ವಲ್ಪ ನುಗ್ಗೆ ಸೊಪ್ಪನ್ನು ತೆಗೆದುಕೊಂಡಿದ್ದೀನಿ. ಸಬ್ಸಿಗೆ ಸೊಪ್ಪು ಹಾಕ್ಬೋದು. ಇವೆಲ್ಲನೂ ತುರ್ಕೊಳ್ಬೇಕು. ಫಸ್ಟು ಈ ಥರ ಎಲ್ಲನೂ ತುರ್ಕೊಳ್ಬೇಕು. ಆಮೇಲೆ ಒಂದು ಬೌಲ್ಗೆ ಎಲ್ಲನೂ ಹಾಕ್ಕೊಂಡಿದ್ದೀನಿ. ಈಗ ಎಲ್ಲನೂ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಬೇಕು. ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ಎಷ್ಟು ಮಿಕ್ಸ್ ಮಾಡ್ತೀರಾ ಅಷ್ಟೊಂದು ಚೆನ್ನಾಗಿರುತ್ತೆ. ಈ ಥರ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ 1 ಕಪ್ ಅಷ್ಟು ರಾಗಿ ಹಸಿಟ್ಟು ಹಾಕ್ಕೊಳ್ಬೇಕು. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಅಕ್ಕಿ ಹಸಿಟ್ಟು ಮಾಡ್ಬೋದು. ಮಾಡಿಕೊಂಡು ಅದೆಲ್ಲ ಫುಲ್ ಮಿಕ್ಸ್ ಮಾಡ್ಕೊಳ್ಬೇಕು. ಜೊತೆಗೆ ಸಾಲ್ಟ್ ಹಾಕೊಂಡು ಮಿಕ್ಸ್ ಮಾಡ್ಕೋಬೇಕು. ಒಂದು ಉಂಡೆ ಮಾಡಿಕೊಂಡು ಈ ಥರ ತಟ್ಕೊಳ್ಳಿ. ಈ ಥರ ತಟ್ಕೊಂಡಾದ್ಮೇಲೆ ಬಿಸಿ ಅಲ್ಲಾದ್ಮೇಲೆ ಹಾಕಬೇಕು. ರೊಟ್ಟಿ ಈ ಥರ ಇದೆ ನೋಡಿ. ಹೈ ಬೀಮಲ್ಲಿ ಬೇಯಿಸ್ಕೊಳ್ಬೇಕು ಸ್ವಲ್ಪ. ನೋಡಿ, ರೊಟ್ಟಿ ಈ ಥರ ಇದೆ. ತುಂಬ ಟೇಸ್ಟಿಯಾಗಿದೆ. 5 ಮಂತ್ ಬೇಬಿ ಇದೆ. ನಿನ್ನೆಯಿಂದ ಅವನು ತುಂಬ ಕ್ರ್ಯಾಂಕಿಯಾಗಿದ್ದ ಆ್ಯಂಡ್ ಯೂರಿನ್ ಪಾಸ್ ಕೂಡ ಸರಿಯಾಗಿ ಮಾಡ್ತಿರಲಿಲ್ಲ. ನೈಟ್ ಸ್ವಲ್ಪ ಫೀವರ್ ಕೂಡ ಬಂದಿತ್ತು. ಡಾಕ್ಟರ್ ಹತ್ರ ಹೋದ್ವಿ. ಡಾಕ್ಟರ್ ಹೇಳಿದ್ರು ಯೂರಿನ್ ಇನ್ಫೆಕ್ಷನ್ ಆಗಿದೆ. ಕ್ಲಾತ್ ಡೈಪರ್ಸಿಂದ ಹೀಗಾಗಿದೆ ಡಾಕ್ಟರ್ ಅಂತ ಕೇಳಿದೆ. ಡಾಕ್ಟರ್ 2 ಡೈಪರ್ಲು ಅಷ್ಟೇ. ಮಕ್ಕಳಿಗೆ ನೀವು ಡೈಪರ್ ಹಾಕಿ ನೀವು ಆರಾಮಾಗಿ ಇದ್ಬಿಡ್ತೀರಾ. ಡೈಪರ್ಲಿ ಯೂರಿನ್ ಸ್ಟೋರ್ ಆಗಿ ಜರ್ಮ್ಸಿಂದ ಹೀಗಾಗಿದೆ. ಹೊರಗಡೆ ಹೋದಾಗ ಅವಶ್ಯಕತೆ ಇದ್ದಾಗ ಮಾತ್ರ ಡೈಪರ್ ಯೂಸ್ ಮಾಡಿ, ಮನೆಯಲ್ಲಿ ಕಾಟನ್ ಬಟ್ಟೆ ಯೂಸ್ ಮಾಡಿ ಅಂತ ಡಾಕ್ಟರ್ ಹೇಳಿದರು. ಅವ್ರು ಹೇಳಿದ್ದು ನನಗೂ ಸರಿ ಅನ್ನಿಸ್ತು, ಅದಕ್ಕೆ ಶೇರ್ ಮಾಡಿ. ನಿಮಗೇನು ಅನ್ನಿಸ್ತು ಕಮೆಂಟ್ ಮಾಡಿ. ಧನ್ಯವಾದಗಳು.